ಈಗ ಉಡುಪಿ ಸ್ಟೋರಿ ನೋಡೋಣ. ಉಡುಪಿಯಲ್ಲಿ ಅತಿ ವೇಗದ ಚಾಲನೆಯಿಂದಾಗಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿಯಾಗಿದೆ. ಆಕ್ಸಿಡೆಂಟ್ ಆಗಿದೆ. ಸಿಕ್ಕಾಪಟ್ಟೆ ಓವರ್ ಸ್ಪೀಡ್ನಲ್ಲಿ ಬಂದಿರೋದು, ಕಂಟ್ರೋಲಿಗೆ ಸಿಕ್ಕಿಲ್ಲ. ಅದಕ್ಕೆ ರಸ್ತೆ ಬದಿ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಎಲ್ಲಿ ಗೊತ್ತಾ? ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮೂಜೂರು ಬಳಿ ಈ ಆಕ್ಸಿಡೆಂಟ್ ಆಗಿರೋದು. ಕಾರು ಆಕ್ಸಿಡೆಂಟ್ ಆಗೋ ದೃಶ್ಯ ರಸ್ತೆ ಬದಿಯ CCTVಯಲ್ಲಿ ಸೆರೆಯಾಗಿದೆ. ಸದ್ಯ ಕಾರ್ನಲ್ಲಿದ್ದ ದಂಪತಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಷ್ಟೇ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಆ CCTV ವಿಜುವಲ್ಸ್ ನೋಡ್ತಾ ಇದ್ದೀರಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ, ವೈಟ್ ಕಲರ್ದು. ಓವರ್ ಸ್ಪೀಡ್ನಲ್ಲಿ ಬಂದಿದ್ದಾರೆ. ಅಲ್ಲಿ ನೋಡಿ, ಎಲ್ಲಿ ಮಿಸ್ ಹೊಡೆದಿದೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ಸೈಕಲ್ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಒಬ್ಬರು. ಲೆಫ್ಟಿಂದ ರೈಟಿಗೆ ಬರಬೇಕಾದ್ರೆ ಇವರು ಕಾರು ಹಿಂದ್ಗಡೆಯಿಂದ ಬರ್ತಾ ಇದ್ದಂಥ ಕಾರು ಓವರ್ ಸ್ಪೀಡ್ನಲ್ಲಿತ್ತು. ಸೊ ಸಡನ್ನಾಗಿ ಟರ್ನ್ ಮಾಡೋಕ್ಕಾಗಲಿಲ್ಲ. ಟರ್ನ್ ಮಾಡಿದ್ರೂ ಸ್ಪೀಡ್ನಲ್ಲಿದ್ದ ಕಾರಣ ಕಂಟ್ರೋಲಿಗೆ ಸಿಕ್ಕಿಲ್ಲ. ಹಾಗಾಗಿ ಮರಕ್ಕೆ ಹೋಗಿ ಲೈಟ್ ಕಂಬಕ್ಕೆ ಹೋಗಿ ಗುದ್ದಿರೋದದು. ಸದ್ಯ ಎದುರುಗಡೆಯಿಂದ ಬಸ್ಸು ಅದು ಯಾವುದೂ ಬರಲಿಲ್ಲ. ಬಂದಿದ್ದಿದ್ರೆ ಬಹುದೊಡ್ಡ ಅನಾಹುತ ಆಗ್ತಾಯಿತ್ತು ಏನೋ. ಅದಕ್ಕೆ ಹೇಳೋದು ನಿಧಾನವೇ ಪ್ರಧಾನ ಅಂತ. ಮೋಸ್ಟ್ಲಿ ಇದು ಹಾಗೆ ಆಗಿರೋದು ನೋಡಿ. ಆ ಸೈಕಲ್ ಅಬ್ಸರ್ವ್ ಮಾಡಿ, CCTV ವಿಜುವಲ್ಸ್ ಮತ್ತೆ ಇನ್ನೊಂದ್ಸಲ ಪ್ಲೇ ಆದಾಗ ಲೆಫ್ಟ್ ಸೈಡಲ್ಲಿದ್ದ ಸೈಕಲ್ ಅವರು ರೈಟ್ ಸೈಡಿಗೆ ಬರ್ತಾಯಿದ್ರು. ಸೊ ಇವರು ಓವರ್ ಸ್ಪೀಡ್ನಲ್ಲಿ ಬೇರೆ ಇದ್ದಿದ್ದು, ಬ್ರೇಕ್ ಅಂತೂ ಹೊಡೆಯೋಕ್ಕಾಗ್ತಿರ್ಲಿಲ್ಲ ಸಡನ್ನಾಗಿ. ಸೊ ಹಾಗಾಗಿ ಸೈಕಲ್ ಬೇರೆ ರೈಟಿಗೆ ಬರ್ತಾ ಇದೆ, ಇನ್ನೇನು ಮಧ್ಯ ರೋಡಿಗೆ ಬಂತು, ನಾವು ಓವರ್ ಸ್ಪೀಡಲ್ಲಿದ್ದೀವಿ ಅನ್ನೋದನ್ನು ಅರಿತ ಆ ಕಾರ್ ಡ್ರೈವರ್ ರೈಟ್ ಸೈಡಿಗೆ ತಗೊಂಡು ಲೆಫ್ಟಿಗೆ ಹೋಗೋಣ ಅಂತ ನೋಡ್ತಾರೆ. ಅಂದರೆ ಈ ಓವರ್ಟೇಕ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಟ್ರಿಕ್ಕು ಡ್ರೈವರ್ಸ್ಗಳು, ಹಾಗೆ ಮಾಡಿದ್ದಾರೆ. ಆದರೆ ಓವರ್ ಸ್ಪೀಡ್ನಲ್ಲಿದ್ದ ಕಾರಣ ಅದು ಕಂಟ್ರೋಲಿಗೆ ಸಿಕ್ಕಿಲ್ಲ, ಸ್ಟೇರಿಂಗ್ ಕಂಟ್ರೋಲಿಗೆ ಸಿಕ್ಕಿಲ್ಲ. ಹಾಗಾಗಿ ಸೀದಾ ಹೋಗಿ ಆ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಆ ಕಾರ್ನಲ್ಲಿ ದಂಪತಿಗಳಿದ್ರಂತೆ. ಸದ್ಯ ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ.